ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತು ಬಂದು ಶನಿವಾರದ ವ್ಲಾಗ್ ಇದು. ಅಂದರೆ ಈಗಾಗಲೇ 4 ಗಂಟೆ ಆಗಿದೆ. ಈಗ ವ್ಲಾಗ್ ಶುರು ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆನೆಲ್ಲ ತೊಳೆದಿದ್ವಿ, ಪೂಜೆ ಮಾಡಿರಲಿಲ್ಲ. ಪೂಜೆ ನಮ್ಮ ಹೆಣ್ಮಗಳು ಮಾಡಿದ್ಲು. ನನಗೊಂದು ಸ್ವಲ್ಪ ತಲೆನೋವು ಬಂದು ಮಲ್ಕೊಬಿಟ್ಟಿದ್ದೆ. 2 ಗಂಟೆಗೆ ಎದ್ದುಬಿಟ್ಟು ಎಲ್ಲ ಕಸ ಮತ್ತು ಸ್ವಲ್ಪ ಬೆಳಗ್ಗೆ ಪಾತ್ರೆ ಇದ್ವು, ಪಾತ್ರೆ ಎಲ್ಲ ತೊಳೆದು ಕಸ ಹೊಡೆದು ಮತ್ತೆ ಪೂಜೆ ಮಾಡಿದ ಮೇಲೆ ಸಾಯಂಕಾಲ ಕಸ ಹೊಡೆಯೋಂಗಿಲ್ಲಲ್ವ. ಸೊ ಹಾಗಾಗಿ ಮುಂಚೆನೇ ಅಂದರೆ 3 ಗಂಟೆ ಆಗಿತ್ತು ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ. ಇನ್ನು ನೀರು ಒಲೆ ಮೇಲೆ ಇಟ್ಟಿದ್ವಿ, ನೀರು ಕಾದಿದ್ವು. ಇನ್ನೂ ಸ್ನಾನ ಮಾಡಿ ಈಗ ಜಸ್ಟ್ ಪೂಜೆ ಆಯಿತು. ಕಾಫಿ ಮಾಡಬೇಕೀಗ. ಕಾಫಿ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಬೇರೆ ಅಂದರೆ ಕಟಿಂಗ್ ಮಾಡ್ಸೋಕ್ಕೆ ಹೋಗಿದ್ದಾರೆ. ಅವರಿಗೆ ಏರ್ ಕಲರ್ ಹಾಕ್ಬೇಕಂತ ಏರಿಸಿಗೆ ಕಾಪಿಗೆ ಇಟ್ಬಿಡ್ತೀನಿ. ಅಂದರೆ ಅವ್ರಿಗೂ ಒಲೆ ಮೇಲೆ ನೀರು ಕಾದಿದ್ದಾವೆ. ಅಂದರೆ ಅವ್ರು ಹೋಗಿ ಆಗಲೇ 1 ಗಂಟೆ ಆಗಿತ್ತು. 1 ಗಂಟೆಗೆ ಹೋದರೆ ಇನ್ನೂ ಬಂದಿಲ್ಲ. 4 ಗಂಟೆ ಆಗಿದೆ. ಫೋನ್ ಮಾಡಿದ್ದೆ, ಸ್ವಲ್ಪ ಭಾಳ ಜನ ಇದ್ದಾರೆ ಕಟ್ಟಿಂಗ್ ಶಾಪ್ ಹತ್ರ ಅಂದರು. ಅದಕ್ಕೆ ಇನ್ನೇನು ನಾನು ಸುಮ್ಮನೆ ಅದೇ ಯಾವಾಗನ ಬರಲಿ ಬಿಡು ಅಂತ. ಇನ್ನು ಅವ್ರು ಬಂದ ಮೇಲೆ ಏರ್ಗೆ ಕಲರ್ ಹಾಕ್ಬೇಕಂತೆ. ಸ್ವಲ್ಪ ಏರು ವೈಟ್ ಆಗಿಬಿಟ್ಟಿದ್ದಾವೆ ಭಾಳ, ಅದಕ್ಕೆ ಈಗ ಕಾಫಿಗೆ ಇಡ್ತೀನಿ. ಇನ್ನು ರಾತ್ರಿ ಊಟಕ್ಕೆ ಏನು ಮಾಡಬೇಕೋ ಗೊತ್ತಿಲ್ಲ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಮಧ್ಯಾಹ್ನ ಸ್ವಲ್ಪ ಬಜ್ಜಿ ಮಾಡಿ ಅಂದರೆ ಉಳ್ಸೊಪ್ಪು ಮಾಡ್ದಂಗೆ ಮಾಡಿ ಅನ್ನ ಮಾಡಿದ್ದೆ. ಈಗ ಇನ್ನೂ ರಾತ್ರಿ ಊಟಕ್ಕೆ ಏನು ಮಾಡಬೇಕೋ ಗೊತ್ತಿಲ್ಲ, ಐಡಿಯಾನೂ ಇಲ್ಲ. ಫ್ರಿಜ್ ಒಳಗಡೆ ಏನಿದೆ ಅಂತ ನೋಡಬೇಕು. ನೋಡಿದ ಮೇಲೆ ಏನನ್ನ ಸಾರಿಗೆ ಇದಾಗುತ್ತಂಗೆ ನೋಡಬೇಕು. ನಾಳೆ ಭಾನುವಾರ ಬೇರೆನಾ ಏನನ್ನ ಚಿಕನ್ನು ಏನನ್ನ ತರ್ತಾರೆ. ಮತ್ತು ಈಗ ಸಾರು ಮಾಡಿಬಿಟ್ರೆ ಬೆಳಗ್ಗೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಈಗೇನಾದರೂ ಒಂದು ಹೊತ್ತಿಗೆ ಆಗೋ ಅಷ್ಟು ಮಾಡ್ತೀನಿ ಸಾರು. ನೋಡಬೇಕು ಫ್ರಿಜ್ಜಲ್ಲಿ ಏನಿದೆ ಅಂತ. ಈಗ ಹೋಗಿ ಕಾಫಿ ಮಾಡ್ತೀನಿ. ಫಸ್ಟು ಕಾಫಿ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಬಂದಮೇಲೆ ಏರ್ಸಿಗೆ ಕಲರ್ ಹಾಕ್ತೀನಿ. ನಿಮ್ಮದು ಎಲ್ಲರದ್ದು ಕಾಫಿ ಆಯಿತು ಅಂತ ಅಂದ್ಕೊತಿದ್ದೀನಿ. ಮತ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಂದು ಸ್ವಲ್ಪ ಕೆಲಸ ಭಾಳ ಇದೆ. ಅಡುಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು. ಹಾಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ, ಅಂದರೆ ನಿನ್ನೆ ಮೊನ್ನೆ ಮಾಡಿರೋ ವೀಡಿಯೋಗೂ ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಭಾಳ ಇದೆ. ಮತ್ತು ಒಂದು ಸ್ವಲ್ಪ ಕ್ಯಾಸ್ಟ್ ಇನ್ಕಮ್ ಹಾಕೋವಿದ್ವು, ಅಂದರೆ 1-2-3 ಇದ್ದಾವೆ. ಅದಂತೂ 3 ದಿವಸದಿಂದನೂ ನೆಟ್ವರ್ಕ್ ಇಲ್ಲ ಕಣ್ರಿ. 3 ದಿನ ಆಯಿತು, ಸರ್ವರೇ ಬಂದಿಲ್ಲ ಕ್ಯಾಸ್ಟ್ ಇನ್ಕಮ್ ಅರ್ಜಿ ಹಾಕೋದು. ಮತ್ತು ರೇಷನ್ ಕಾರ್ಡು ತೆಗೆಯೋದು ಒಂದು ಸ್ವಲ್ಪ ನನ್ನದು ರೇಷನ್ ಕಾರ್ಡ್ ಪ್ರಿಂಟ್ ತೆಗೆಯೋದು ನನಗೆ ಒಂದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ. ಅಂದರೆ ನಾನು ರೇಷನ್ ಕಾರ್ಡ್ ಪ್ರಿಂಟ್ ತೆಗಿತಿದ್ದು ರೂರಲ್ ಸೇವಕ್ಕೆ ಅನ್ನೋ ಒಂದು ಇದರಿಂದ ವೆಬ್ಸೈಟಿಂದ. ಮುಂಚೆ ನನ್ನದು ವಿಂಡೋಸ್ 7 ಇದ್ದಿದ್ದು. ಅದರಲ್ಲೇ ನಾನು ಪ್ರಿಂಟ್ ಇಷ್ಟು ದಿನ ಅಂದರೆ ವರ್ಷ ನಾನು ಇಷ್ಟು ದಿನ ತೆಗ್ದಿದ್ದು ಅದರಲ್ಲೇ. ಆದರೆ ಈಗ ಒಂದು ವಾರ 10-11 ದಿವಸ ಆಯಿತು ಕಣ್ರಿ. ಆಗಿಂದ ಅಂತ ಏನೋ ವೆಬ್ಸೈಟೆಲ್ಲ ಅಪ್ಡೇಟ್ ಮಾಡಿಬಿಟ್ಟಿದ್ದಾರಂತೆ. ರೇಷನ್ ಕಾರ್ಡ್ ಪ್ರಿಂಟು ತೆಗಿಯೋಕ್ಕೆ ಬರ್ತಿಲ್ಲ. ಅವರಿಗೆ ಕಂಪ್ಲೇಂಟ್ ರೇಸ್ ಮಾಡಿದ್ದೆ ರೂರಲ್ ಸೇವಾ ಕೇಂದ್ರಕ್ಕೆ. ಅವರು ಫೋನ್ ಮಾಡಿಬಿಟ್ಟು ಇಲ್ಲ ಮೇಡಮ್, ವಿಂಡೋ 7ಗೆ ಬರ್ತಿಲ್ಲ, ಈಗ ಅಪ್ಡೇಟ್ ಮಾಡಿದ್ದಾರೆ, ವಿಂಡೋ 10 ಹಾಕ್ಸಿದ್ರೆ ಮಾತ್ರ ರೇಷನ್ ಕಾರ್ಡ್ ಪ್ರಿಂಟ್ ಬರೋದು ಅಂತ ಹೇಳ್ತಿದ್ದಾರೆ. ಈಗ ಅದೊಂದು ಕೆಲಸ ಆಗಿಬಿಟ್ಟಿದೆ. ಅದನ್ನು ದುರ್ಗಕ್ಕೆ ತೊಗೊಂಡು ಹೋಗಬೇಕು. ಒಂದು ದಿವಸ CPU ತೊಗೊಂಡು ಹೋಗ್ಬಿಟ್ಟು ವಿಂಡೋ 10 ಹಾಕ್ಸ್ಕೊಂಡು ಬರಬೇಕು. ಅಂದರೆ ನಾನು ಕಂಪ್ಯೂಟರ್ ತರಬೇಕಾದ್ರೆ ಒಂದು ಸ್ವಲ್ಪ ಈಸಿ ಆಗಲಿ ನನಗೆ ಅಂತಂತ ಅಂದ್ಬಿಟ್ಟು ಅಂದರೆ ಪರಿಚಯ ಇರೋರು ಕಂಪ್ಯೂಟರ್ ಅಂಗಡಿಯವರು. ಅಂದರೆ ನಾನು ಸಿಸ್ಟಮ್ ತಂದಿದ್ದು ಚಳ್ಳಕೆರೆಯಲ್ಲಿ ಗೊತ್ತಿರೋರು. ಅಕ್ಕ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ನಿಮ್ಗೆ ವಿಂಡೋಸ್ 7 ಹಾಕಿದ್ರೇ ಚೆನ್ನಾಗಿ ನಿಮ್ಗೆ ವರ್ಕ್ ಮಾಡೋಕ್ಕೆ. ವಿಂಡೋಸ್ 10 ಹಾಕ್ಬಿಟ್ರೆ ಸ್ವಲ್ಪ ಹೆವಿ ಆಗಿಬಿಡುತ್ತೆ ಅಂತ ವಿಂಡೋ 7 ಹಾಕ್ಕೊಟ್ಟಿದ್ರು. ನನಗೂ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ಈಗ ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಯೋಕ್ಕೆ ಬರ್ತಿಲ್ಲ, ವಿಂಡೋ 10 ಹಾಕ್ಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ನನಗೆ ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಯೋವೇ ಭಾಳ ಬರೋದು. ಸೊ ಹಾಗಾಗಿ ಹಾಕ್ಸ್ಲೇಬೇಕು ವಿಂಡೋಸ್ 10 ತೊಗೊಂಡು ಹೋಗಬೇಕು. ನಾಳೆ ಇಲ್ಲ ನಾಡ್ದು ತೊಗೊಂಡೋಗ್ಬಿಟ್ಟು ವಿಂಡೋಸ್ 10 ಹಾಕ್ಸ್ಕೊಂಡು ಬರ್ತೀನಿ. ಇಲ್ಲೇ ದುರ್ಗದಲ್ಲೇ ಹಾಕಿಸ್ತೀನಿ, ಅಲ್ಲಿ ಚಳ್ಳಕೆರೆ ಹತ್ರ ಏನು ತಗೊಂಡೋಗಲ್ಲ. ಕಾಪಿಗೆ ಇಟ್ಬಿಟ್ಟು ಇನ್ನು ಸ್ವಲ್ಪ ಕ್ಯಾಸ್ಟ್ ಇನ್ಕಮ್ ನೋಡೋಣ, ಸರ್ವರ್ ಇದ್ದರೆ ಅರ್ಜಿ ಹಾಕ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ಬಿಟ್ಟು ಹೊರಗಡೆ ಮತ್ತು 5 ಗಂಟೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ. ಏನು ಸಾರು ಮಾಡ್ತೀನಿ ಅಂತ ಆಮೇಲೆ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಇನ್ನೂ ಐಡಿಯಾ ಇಲ್ಲ. ಸೊ ಹಾಗಾಗಿ ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ.
ಬರ್ತೀನಿ. ಕೊಡ ಇನ್ನೊಂದ್ಸತಿ, ಕೊಡ ಇನ್ನೊಂದ್ಸತಿ. ನನ್ನ ಮಗ ಯಾವ ರೀತಿ ಕ್ವಾಟ್ಲೆ ಕೊಡ್ತಿದ್ದಾನೆ ನೋಡ್ರಿ, ಫುಲ್ ಕ್ವಾಟ್ಲೆ ಕೊಡ್ತಿದ್ದಾನೆ. ಚೌಡಜ್ಜಿ ಅಂತ ನಮ್ಮ ಮನೆ ಮುಂದೆನೇ ಇರೋದು. ಅವಜ್ಜಿಗೆ ರಿಯಲಿ ಯಾವ ಅಂದ್ಕೊಬಿಟ್ಟಿದ್ದಾಳೆ ಅವಜ್ಜಿ. ಸುಮ್ಮನೆ ಒಂದು ಸತಿ ತಗೊಬಂದು ಮೇಲೆ ಹಾಕ್ಬಿಟ್ಟ, ಫುಲ್ ಹೆದರಿಕೆ ಬಿಟ್ಲು. ಒಂಥರ ಅದು ಸುಮ್ಮನೆ ಒಂಥರ ಪ್ಲಾಸ್ಟಿಕ್ಕಿಂದಲ್ವ, ಸೊ ಒಂಥರ ರಿಯಲಿ ಅವೇನೋ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಅದನ್ನು ನೋಡಿದರೆ ಭಯ ಆಗಿಬಿಡುತ್ತೆ. ನನಗೂ ಭಯ ಆಗುತ್ತೆ, ಮುಟ್ಟೋಕ್ಕಾಗಲ್ಲ, ಅಷ್ಟು ಭಯ ಆಗುತ್ತೆ ನನಗೆ. ಅದನ್ನು ಮುಟ್ಟೋದು ಇಲ್ಲ ಕಣ್ರಿ ನಾನು, ಆ ಥರ ಆಗ್ಬಿಟ್ಟೈತೆ. ಫುಲ್ ಕ್ವಾಟ್ಲೆ ಕೊಟ್ಟ. ಒಂದು ಸ್ವಲ್ಪ ಹೊತ್ತು ನನ್ನ ಮಗ ಎಲ್ಲರಿಗೂ ಭಾಳ ನಕ್ಬಿಟ್ವಿ ಹೊರಗಡೆ ಕೂತ್ಕೊಂಡು. ಒಂದು ಸ್ವಲ್ಪ ಬೇಜಾರೂ ಹೋಯ್ತು ನನ್ನ ಮಗ ಇರೋದ್ರಿಂದ. ಅಂತಂದರೆ ಅವನೊಂದು ಸ್ವಲ್ಪ ಫುಲ್ ಕಾಮಿಡಿ ಮಾಡ್ತಿರ್ತಾನೆ. ಆ ಅಜ್ಜಿ ಮೇಲೆ ಮತ್ತು ಅವ್ರ ಅತ್ತೆ ಮೇಲೆ ಫುಲ್ ಕಾಮಿಡಿ ಮಾಡ್ತಿರ್ತಾನೆ. ಒಂದು ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ ನಮಗೆ. ಸಾಯಂಕಾಲದ ಹೊತ್ತು ಈಗ ಆ ಥರ ಎಲ್ಲ ಹೊರಗಡೆ ಕುತ್ಕೊತೀವಲ್ವ, ಆಗ ಒಂದು ಸ್ವಲ್ಪ ಹೊತ್ತು ಏನೋ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿ ಕಡೆನೇ ಒಂಥರ ಚೆನ್ನಾಗಿ ಕಣ್ರಿ. ಸಿಟಿಯಲ್ಲಿ ಒಳಗೆ ಇರಬೇಕು, ಹೊರಗೆ ಬರೋಂಗಿಲ್ಲ, ಯಾರನ್ನೂ ಮಾತಾಡ್ಸೋಂಗಿಲ್ಲ, ಮತ್ತು ಪಕ್ಕದ ಮನೆಯವ್ರನ್ನೂ ಮಾತಾಡ್ಸೋಂಗಿಲ್ಲ. ನಮ್ಮ ಮನೇಲಿ ನಾವೇ ಇರಬೇಕು, ಒಬ್ಬರೇ ಮಾತಾಡ್ಕೋಬೇಕು. ಅಪ್ಪ ಹಿಂಸೆ ಕಣ್ರಿ ಸಿಟಿಯಲ್ಲಿ ಇದ್ಬಿಟ್ರೆ. ಈ ಥರ ನಮ್ಮಂಥ ಹಳ್ಳಿಯರು ಇರೋರಿಗೆ ತುಂಬ ಎಷ್ಟು ಖುಷಿ ಅಂತಂದರೆ ಇನ್ನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ. ಒಂಥರ ಏನು ಅಂದರೆ ಎಲ್ಲರೂ ಒಂದೇ ಥರ ಇರ್ತೀವಿ ನಾವು. ಮನೆ ಪಕ್ಕದವರಾಗಲಿ ಮನೆ ಮುಂದೆ ಆಗಲಿ ಎಲ್ಲರೂ ನಾವು ತುಂಬ ಚೆನ್ನಾಗಿರ್ತೀವಿ. ಒಂಥರ ಭಾವಣಿಗೆ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆ. ಹಾಗಾಗಿ ನಮ್ಗೆ ಹಳ್ಳಿ ಕಡೆ ಇರೋಕ್ಕೇ ಇಷ್ಟ, ಅಂದರೆ ಹಳ್ಳಿಯಾಗಿರೋದೇ ಇಷ್ಟ. ನನಗೂ ಅಷ್ಟೊಂದು ಟೌನಾಗಿರಬೇಕು, ಸಿಟಿಯಲ್ಲಿರಬೇಕು, ಸಿಟಿ ಜೀವನ ಚೆನ್ನಾಗಿ ಅಂತ ಹೇಳ್ತಾರೆ ಒಬ್ಬೊಬ್ಬರು. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಕಣ್ರಿ ಸಿಟಿ ಜೀವನ. ನನಗೆ ಹಳ್ಳಿ ಜೀವನ ಅಂದ್ರೇ ಇಷ್ಟ. ಇನ್ನು ಹೇಳೋದಾದರೆ ನಮ್ಮ ಹಸ್ಬೆಂಡು ಅವರು ಕಟಿಂಗ್ ಮಾಡಿಸ್ಕೊಂಡು ಬಂದರು. ಬಂದ ಮೇಲೆ ಕಲರ್ ಹಾಕಬೇಕಿತ್ತು. ಅವರು ಕಟಿಂಗ್ ಶಾಪಲ್ಲಿ ಕಲರ್ ಹಾಕೋಕ್ಕೆ 200 250 ತೊಗೊತಾರೆ. ಅದಕ್ಕೆ ನಾನು ಯಾಕಪ್ಪ ಸುಮ್ಮನೆ 250 ವೇಸ್ಟ್ ಮಾಡಬೇಕು, 30 ರೂಪೀಸ್ ಕೊಟ್ಟರೆ ಇಂಡಿಕಕ್ಕೆ ಬರುತ್ತೆ, ಹೆಂಗೋ ಇಂಡಿಕ ಹಚ್ಬಿಟ್ರೆ ಇನ್ನು 220 ಉಳ್ಕೊಂಡುತ್ತಲ್ವ. ಸೊ ಹಾಗಾಗಿ ಸೇವಿಂಗ್ ಮಾಡೋದು ನಮ್ಮ ಇದಲ್ವ ಹೆಣ್ಮಕ್ಳದು. ಅದ್ರ ನಾನು ಅದೇ ರೀತಿ ಯೋಚನೆ ಮಾಡ್ತೀನಿ. ಸೇವಿಂಗ್ ಮಾಡೋದೇ ನನ್ನ ಯೋಚನೆ ಯಾವಾಗ್ಲೂ. ಮತ್ತು ಯಾವಾಗ್ಲೂ ನಾವು ಇಂಡಿಕನೇ ಹಚ್ಕೊಳ್ಳೋದು. ನಾನು ಇಂಡಿಕನೇ ಹಚ್ಕೊಳ್ಳೋದು, ಎಲ್ಲರೂ ನಮ್ಮ ಮನೇಲಿ ಇಂಡಿಕನೇ ಹಚ್ಕೊಳ್ಳೋದು. ನಮಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ಇಂಡಿಕ, ಏನೋ ಅಲರ್ಜಿ ಆ ಥರ ಏನೂ ಆಗಲ್ಲ. ಸೊ ಹಾಗಾಗಿ ನಾವು ಇಂಡಿಕನೇ ಯೂಸ್ ಮಾಡೋದು. ಅಂದರೆ ಭಾಳ ರೀತಿ ಇದ್ದಾವೆ ಇಂಡಿಕ, ಮತ್ತು ಗೋದ್ರೇಜು, ಮತ್ತು ಏನೋ ಆಮಿನ ಮೆಹಂದಿ, ಆ ಥರ ಬೇರೆ ಬೇರೆ ಇದ್ದಾವೆ. ಅಂದರೆ ಅವು ನಮ್ಗೆ ಯಾಕೆ ಅಡ್ಜಸ್ಟ್ ಆಗ್ತಿಲ್ಲ ನನಗೆ. ನಮ್ಮ ಹಸ್ಬೆಂಡ್ಗೂ ಅಷ್ಟೇ, ಬೇರೆ ಯಾವ ಅಡ್ಜಸ್ಟ್ ಆಗಲ್ಲ. ಇದೇ ಇಂಡಿಕ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅಂದರೆ ಶಾಂಪ್ ಥರ ಬರುತ್ತಲ್ಲ, ಇಂಡಿಕಾದಲ್ಲೂ 2 ಟೈಪ್ಸ್ ಬರುತ್ತೆ. ಅಂದರೆ ಪೌಡ್ರು ನಾವೇ ನೀರು ಹಾಕೊಬಿಟ್ಟು ಕಲಿಸ್ಕೋಬೇಕು, ಮತ್ತು ಇದು ರೆಡಿ ಅಂದರೆ 5 ಮಿನಿಟ್ಸ್ ಅಷ್ಟೇ ಇದು ಹಚ್ಕೊಬಿಡೋದು. ಅಂದರೆ ಶಾಂಪ್ ಟೈಪ್ ಇರುತ್ತಿದ್ದು. ಇದು ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದೇ ಹಚ್ಕೊಳ್ಳೋದು. ಇನ್ನು ನಾನು ನಮ್ಮ ಹಸ್ಬೆಂಡ್ಗೆಲ್ಲ ಹಚ್ಚಿದೆ. ಫುಲ್ ವೈಟ್ ಏರ್ ಆಗಿಬಿಟ್ಟಿದ್ದು, ಭಾಳ ಆಗಿಬಿಟ್ಟಿದ್ದು ವೈಟ್ ಏರ್ಸ್ ಅವರಿಗೆ. ಅದಕ್ಕೆ ನಾನು ಪೇಂಟ್ ಹಾಕ್ತಿದ್ದೀನಿ. ಅವ್ರಿಗೇನು ತುಂಬ ವಯಸ್ಸೇನಾಗಿಲ್ಲ ಕಣ್ರಿ, ವಯಸ್ಸು ಕಮ್ಮಿನೇ. ಅದಕ್ಕೆ ಸುಮ್ಮನೆ ನೋಡೋರಿಗೆ ಅಯ್ಯೋ ಎಷ್ಟೋ ವಯಸ್ಸಾಗ್ಬಿಟ್ಟಿದೆ ಅಂತಾರೆ ಅಂತಂತ ನಾನೇ ಇದು ಮಾಡಿ ಬಲವಂತ ಮಾಡಿ ಹಚ್ಚಿದ್ದೀನಿ. ಅವ್ರು ಹಚ್ಕೊತಿರ್ಲಿಲ್ಲ. ಯಾವಾಗೋ ಒಂದು ಸತಿ ಏನೋ ಹಬ್ಬ ಬಂದರೆ, ಏನಾರ ಫಂಕ್ಷನ್ ಇದ್ದರೆ ಫ್ಯಾಮಿಲಿಯಲ್ಲಿ ಆಗ ಮಾತ್ರ ಹಚ್ಕೊತಿದ್ರು. ಈಗ ನಾನು ಬಲವಂತ ಮಾಡಿ ಹಚ್ಚಿದ್ದೀನಿ. ಹೇ ಮಾಮ ಹಚ್ಕೊಳ್ರಿ ಇರಲಿ ಅಂತ ಅವ್ರು ಹಚ್ಚಿಸ್ಕೊಂಡ್ರು. ಇನ್ನು ಮೀಸೆ ಫುಲ್ಲು ವೈಟ್ ಆಗಿಬಿಟ್ಟಿದ್ವು ಒಂದು ಸ್ವಲ್ಪ ಮಧ್ಯದಲ್ಲಿ. ಅದಕ್ಕೆ ನಾನು ಮೀಸೆಗೂ ಹಚ್ಚಿದೆ ಕೂತ್ಕೊಂಡು. ಅವ್ರು ನಗ್ತಿದ್ದಾರೆ, ವೀಡಿಯೋಗೋಸ್ಕರನೇ ಹಚ್ತಿದೆಯಲ್ಲ ಅಂತಂದರು. ಇಲ್ಲಪ್ಪ ಆ ಥರ ಏನಿಲ್ಲ, ನಾನು ವೀಡಿಯೋ ಇಲ್ದಿದ್ರು ಹಚ್ಚಿಲ್ಲೇನು ಮಾಮ ಅಂತ ಕೇಳಿದೆ. ಹಚ್ಚಿದೆ ಆಗಲೇ, ನಾನು ಸುಮ್ಮನೆ ಆಗಂದೆ ಅಂತ ಅಂದರು. ನನಗೂ ನಗು ಬಂದಿತ್ತು. ಇನ್ನು ನನ್ನ ಮಕ್ಕಳು ಫುಲ್ ತಮಾಷೆ ಮಾಡೋರು, ವೀಡಿಯೋ ಇಟ್ಟಿದ್ದೀನಿ ಆನಲ್ಲಿ ಅಂತಂತ ಏನೇನೋ ಆಟ ಆಡೋರು ಅವರು. ಇನ್ನು ಟೀ ಮಾಡಿದ್ವಿ ಆಗ್ತಾನೆ. ಟೀ ಕುಡಿದು ಕೂತ್ಕೊಂಡಿದ್ವಿ ನಾವು, ನಮ್ಮ ಹೆಣ್ಮಗಳು ಎಲ್ಲ ನಾವು ಟೀ ಕುಡಿದು ಕೂತ್ಕೊಂಡು. ಇನ್ನು ಟೀ ಕುಡಿದ ಮೇಲೇ ಈ ಥರ ಹಚ್ತಿರೋದು. ಇನ್ನು ನನ್ನ ಮಗ ಬಂದು ಅವ್ರ ಅಕ್ಕನ ಸುಮ್ಮನೆ ರೇಗಿಸ್ತಿರ್ತಾನೆ, ಯಾವಾಗಲೂ ಹೊಡಿಯೋದು. ಸುಮ್ಮನೆ ಅವ್ರ ಅಕ್ಕನ ಯಾವ ರೀತಿ ಬೇಕೋ ಆ ರೀತಿ ತರಲೆ ಮಾಡ್ತಾನೆ ಇರ್ತಾನೆ ನನ್ನ ಮಗ. ನೋಡಿ ಕೈಯಲ್ಲೇ ಇರುತ್ತೆ ಕಣ್ರಿ. ಯಾವ 3 ದಿವಸ ಆಯಿತು ತಂದು, ಕೈಯಲ್ಲೇ ಮಕ್ಕಬೇಕಾದ್ರೆ ಸಮೇತ ಕೈಯಲ್ಲೇ ಮಕ್ಕಬೇಕಾದ್ರೂ ಸಮೇತ ಬೆಡ್ ಪಕ್ಕದಲ್ಲೇ ಇರಬೇಕು. ಅದು ರಾತ್ರಿ ನಿದ್ದೆ ಕಾಣೋಕ್ಕೆ ಸಮೇತ ಆವೆಲ್ಲಿ ಅಂತ ಕೇಳ್ತಾನೆ. ಆ ಥರ ಇದು ಮಾಡ್ಕೊಂಡು ಬಿಟ್ಟಿದ್ದಾನೆ ಅವನು. ಅವನಿಗೆ ಸ್ವಲ್ಪನೂ ಭಯ ಆಗಲ್ಲ ಕಣ್ರಿ. ಅವು ನೋಡಿಬಿಟ್ರೆ ಸುಮ್ಮನೆ ಇರೋರ್ನೆಲ್ಲರೂ ಎದುರಿಸ್ತಾನೆ. ನಾವೆಲ್ಲರೂ ದೊಡ್ಡವ್ರು ಎದುರ್ಕೊತಿದ್ದೀವಿ, ಆದರೆ ಅವ್ನು ಮಾತ್ರ ಯಾವ ನೋಡಿ ಎದುರ್ಕೊಳೋದೇ ಇಲ್ಲ. ಬಂಡ ಅಂತಾರೆ ಅವನ್ನ. ನಮ್ಮ ಅವಜ್ಜಿ ಚೌಡಜ್ಜಿ ಅಂತ ಹೇಳಿದ್ನಲ್ಲ, ಅವಜ್ಜಿ ಕರೆಯೋದೇ ಬಂಡ ಅಂತಲೇ ಕರೆಯೋದು. ಇನ್ನು
ಪೇಂಟ್ ಹಚ್ಚಿದೆ. ಎಲ್ಲ ಪೇಂಟ್ ಹಚ್ಚಿದ ಮೇಲೆ ನನ್ನ ಮಗ ಸ್ನಾನನೂ ಆಯಿತು. ನೀರು ಕಾದಿದ್ವಾಗಲೇ ಅವರದ್ದು ನೀರು ತೋಡ್ಕೊಟ್ಟೆ, ಸ್ನಾನನೂ ಮುಗೀತು ಅವರದ್ದು. ಇನ್ನು ರಾತ್ರಿ ಊಟಕ್ಕೆ ಅಂತ ಕೋಸಿತ್ತು, ಅಂದರೆ ಎಲೆಕೋಸು, ಅದರಲ್ಲಿ ಉದ್ಕ ಮಾಡಿಬಿಡೋಣ, ಉದ್ಕ ಮುದ್ದೆ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಬೆಳಗ್ಗೆ ಹೊತ್ತು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು ಉದ್ಕ, ಒಂದು ಹೊತ್ತಿಗಾದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೀಗೆ ಮಾಡಿಬಿಡೋಣ, ಬೆಳಗ್ಗೆಕ್ಕೇನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೂ ರೆಡಿ ಮಾಡಿಕೊಂಡೆ. ಸಾರಿಗೂ ಬೇಳೆ ಹಾಕಿದ್ದೆ ಫಸ್ಟು. ಬೇಳೆ ಹಾಕ್ಬಿಟ್ಟು ಇನ್ನು ನನ್ನ ಮಕ್ಕಳಿದ್ದು ಗೋಬಿ ಬೇಕಮ್ಮ ಅಂತಂದರು. ಸೊ ಅವ್ರ ಅಪ್ಪಾಜಿ ಹೋಗಿ, ಅಂದರೆ ಮುಸ್ರೆಗೆ ಹೋಗ್ತಾರೆ ಹಾಕ್ಳಕ್ಕೆ, ಅಲ್ಲೇ ಗೋಬಿ ಮಾಡ್ತಾರೆ. ಸೊ ಹಾಗಾಗಿ ಬರಬೇಕಾದ್ರೆ ತೊಗೊಬಂದಿದ್ರು. ಇನ್ನು ನನ್ನ ಮಕ್ಕಳು ಸ್ವಲ್ಪ ಗೋಬಿ ತಿಂದರು. ಸ್ವಲ್ಪ ನಾವು ಅಡುಗೆ ಮಾಡೋದು ಲೇಟ್ ಆಗುತ್ತಲ್ವ, ಸೊ ಹಾಗಾಗಿ ಗೋಬಿ ಕೊಟ್ಟಿದ್ದೆ. ತಿಂದ್ರಾಗಲೇ 6 ಗಂಟೆ ಆಗಿತ್ತು. ಗೋಬಿ ತಿಂದಿದ್ರು. ಇನ್ನು ಸಾರಿಗೆ ರೆಡಿ ಮಾಡಿಕೊಂಡೆ. ಫಸ್ಟು ಬೇಳೆ ಒಂದು ವಿಸಲ್ ಹಾಕ್ಸ್ಕೊಬಿಡ್ತೀನಿ. ವಿಸಲ್ ಹಾಕ್ಸಿದ್ಮೇಲೆ ಕೋಸನ್ನ ಸಣ್ಣ ಕಚ್ಬಿಟ್ಟು ಅದರೊಳಗಡೆ ಹಾಕಿದ್ದೆ. ಇನ್ನು ಇದು ಹಾಕ್ತೀನಿ ನಾನು, ಅಂದರೆ ಇದು ಕಡಲೆ ಬೀಜದ ಪುಡಿ ಹಾಕ್ತೀನಿ ನಾನು, ಕಡಲೆ ಬೀಜದ ಪುಡಿ. ಅಂದರೆ ನಾನು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಲ್ಲ, ಈರುಳ್ಳಿ ಮತ್ತು ಒಗ್ಗರಣೆಗೆ ಹಾಕ್ಬಿಟ್ಟು ಕಾಯಿ ತುರಿದು ಹಾಕ್ತೀನಿ ಅಷ್ಟೇ, ಇದು ಸೊಪ್ಪಿಗೆ. ಇನ್ನು ಉದ್ಕಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನಾನು ಆಗಲೇ. ಕಾಯಿ, ಕೊತ್ತಂಬರಿ, ಬೇಳೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು ಇಷ್ಟ ಹಾಕೋದು ಉದ್ಕಕ್ಕೆ. ಇನ್ನು ನಾನು ಬೇರೆ ಏನೂ ಹಾಕಲ್ಲ. ಇನ್ನು ನೋಡಿ, ಇದು ಕುದ್ದಿತ್ತು, ಎಲ್ಲ ಕೆಳಗಡೆ ಇಳಿಸ್ಕೊಬಿಟ್ಟು ಒಗ್ಗರಣೆನೂ ಸಾರಿಗೂ ಒಗ್ಗರಣೆ ಹಾಕಿಟ್ಟಿದ್ದೆ ಬೇರೆ ಆಗಲೇ. ಇನ್ನು ಸೊಪ್ಪಿಗೂ ಬೇರೆ ಒಗ್ಗರಣೆ ಹಾಕಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಫಸ್ಟಿಗೆ ಒಂದು ವಿಸಲ್ ಹಾಕ್ಸ್ಕೊಬಿಟ್ರೆ ಬೇಳೆ, ಅಂದರೆ ಹಿಂದೆಲ್ಲ ಗಾಳಿ ತೆಗಿಬೇಕು. ಲೇಟ್ ಆಗಿಬಿಟ್ರೆ ಸ್ವಲ್ಪ ಬೇಳೆ ಮೆತ್ತಗಾಗ್ಬಿಡ್ತವೆ. ಸೊ ವಿಸಲ್ ಬಂದ ತಕ್ಷಣವೇ ಗಾಳಿ ಬಿಟ್ಟು ಬಿಡಬೇಕು, ಹಾಗಾದರೆ ನಮಗೆ ಕರೆಕ್ಟಾಗಿ ಆಗುತ್ತೆ. ಇನ್ನು ಅಡುಗೆ ಎಲ್ಲ ಉದ್ಕ ಮತ್ತು ಸೊಪ್ಪು ಎಲ್ಲ ಆಗಿತ್ತು. ಇನ್ನು ಮುದ್ದೆಗಿಟ್ಟೆ, ಮುದ್ದೆ ಒಂದು ಮಾಡಿದರೆ, ಅನ್ನನೂ ಮಾಡಿದ್ದಾಗಲೇ. ಮುದ್ದೆ ಒಂದಾದರೆ ಇನ್ನೇನೆಲ್ಲ ಆದಂಗೆ. ಇನ್ನು ಎಲ್ಲರೂ ಕುತ್ಕೊಂಡು ಊಟ ಮಾಡಬೇಕು. ಇನ್ನು ಎಲ್ಲರೂ ಉಂಡ ಮೇಲೆ ಪಾತ್ರೆನೂ ತೊಳೆದಿಡಬೇಕು. ಇನ್ನು ಅಡುಗೆ ಎಲ್ಲ ಆಯಿತು, ಎಲ್ಲರೂ ಉಂಡ್ರು. ನಾನು ನಮ್ಮ ಹಸ್ಬೆಂಡು ಮತ್ತೆ ಉಣ್ತಿದ್ದೀವಿ. ಊಟ ಮಾಡಿಬಿಟ್ಟು ಇನ್ನು ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹೊಡಿದ್ವಿ. ಇನ್ನು ಎಲ್ಲ ಕೆಲಸ ಎಲ್ಲ ಮುಗೀತು, ಇನ್ನೇನು ಮಲ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.